ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಕೊನೆಯ ನಾಮಿನೇಷನ್ಸ್ ವೀಕ್. ಇದು ನಾಮಿನೇಷನ್ ಪ್ರೋಸೆಸ್ ಪ್ರೋಮೋ ನೋಡಿರ್ತೀರ. ಆ ಪ್ರೋಮೋ ಪ್ರಕಾರ ಯಾರೆಲ್ಲ ನಾಮಿನೇಟ್ ಆಗಿದ್ರೆ ಮೇನ್ ಆಗಿ ಗಿಲ್ಲಿ, ಕಾವ್ಯ, ಧನುಷ್ ಡೈರೆಕ್ಟ್ ಆಗಿ ಫಿನಾಲೆಗೆ ಎಂಟ್ರಿ ಕೊಟ್ಟೇ ಬಿಟ್ರ. ಆದ್ರೆ ಬಿಗ್ ಬಾಸ್ ಇನ್ನು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ನಾಮಿನೇಷನ್ಸ್ ಏನಾದ್ರು ಚೇಂಜ್ ಮಾಡ್ತಾರ. ಖಂಡಿತವಾಗ್ಲೂ ಪ್ರೋಮೋ ನೋಡಿದಾಗ ನಮ್ಗೆ ಗೊತ್ತಾಗಿದೆ ಅಷ್ಟೇ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ನಾಮಿನೇಟ್ ಮಾಡಿದ್ದು ಒಂದು ಧ್ರುವಂತ್ ಅವ್ರನ್ನ, ಒಂದು ಅಶ್ವಿನಿ ಅವ್ರನ್ನ. ಧ್ರುವಂತು ಅಶ್ವಿನಿ ಇವರಿಬ್ಬರೇ ಜಾಸ್ತಿ ನಾಮಿನೇಟ್ ಮಾಡ್ತಾ ಇದ್ರು. ಆದ ಕಾರಣ ಅವರ ಜೊತೆಗೆ ಯಾರೆಲ್ಲ ನಾಮಿನೇಟ್ ಆದ್ರು, ನಾಮಿನೇಷನ್ಸ್ ಆದ್ಮೇಲೆ ಬಿಗ್ ಬಾಸ್ ಯಾವ ರೀತಿಯ ಒಂದು ಟ್ವಿಸ್ಟ್ ಕೊಡ್ತಾರೆ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಈ ರೀತಿ ಏನಾದ್ರು ಕೊಡ್ತಾರ, ಯಾವ ಬೇಸಿಸ್ ಮೇಲೆ ಇವರು ನಾಮಿನೇಟ್ ಮಾಡ್ತಾರೆ, ಯಾರೆಲ್ಲ ನಾಮಿನೇಟ್ ಆಗಿದ್ರೆ. ಇನ್ನೊಂದು ವಿಷಯ ಮುಖ್ಯವಾಗಿ ಮಾತಾಡಲೇಬೇಕು. ಕೇವಲ ಕಾವ್ಯ ಮಾತ್ರ ಈ ಅನ್ಯಾಯ ಯಾಕೆಂದ್ರೆ ರಾಶಿಕಾ ಅವರು ಇವತ್ತು ಪ್ರೋಮೋದಲ್ಲಿ ನೋಡಿರ್ತಾರೆ. ಅವ್ರು ಹೇಳ್ತಾರೆ, ನಮ್ಮ ಕುಟುಂಬದವರು ಹೇಳಿದ್ರು ನೀವು ಡಬಲ್ ಫೇಸು ಮ್ಯಾನಿಪುಲೇಟ್ ಮಾಡ್ತೀರಾ, ಇನ್ನೊಂದೇನೋ ಮಾಡ್ತೀರಾ, ಸುಳ್ಳು ಹೇಳ್ತೀರಾ ಅಂತ ರಾಶಿಕಾ ಅವ್ರು ಹೇಳ್ತಾರೆ. ಅವರ ಫ್ಯಾಮಿಲಿ ಅವ್ರಿಗೆ ಹೇಳಿದ್ರಂತೆ. ಆ ರೀತಿಯಾಗಿ ಕಾವ್ಯ ಮಾತ್ರ ಅಲ್ಲ, ಎಲ್ಲ ಫ್ಯಾಮಿಲಿ ಎಲ್ಲ ಹೇಳ್ಕೊಟ್ರ. ನಿನ್ನೆ ಎಪಿಸೋಡ್ ನಮ್ಮ ಅಶ್ವಿನಿ ಗೌಡ ಕೂಡ ಹೇಳ್ತಾ ಇದ್ರು, ಗಿಲ್ಲಿ ಬಗ್ಗೆ ನನಗೆಲ್ಲ ಹೇಳಿದ್ರು, ಹಿಂಗಿದೆ ಅಂತೆಲ್ಲ ಹೇಳಿದ್ರು. ಇದ್ರ ಬಗ್ಗೆ ಕೂಡ ಡಿಸ್ಕಸ್ ಆಗುತ್ತೆ. ಖಂಡಿತ ಅದ್ರ ಬಗ್ಗೆನೂ ಮಾತಾಡೋಣ, ನಾಮಿನೇಷನ್ಸ್ ಬಗ್ಗೆ ಮಾತಾಡೋಣ. ಡೈರೆಕ್ಟ್ ಆಗಿ ಫಿನಾಲ್ಗೆ ಎಂಟ್ರಿ ಕೊಟ್ರ ಈ 3 ಜನ, ಅದ್ರ ಬಗ್ಗೆನೂ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮೇನ್ ಆಗಿ ವಿಷಯಕ್ಕೆ ಬಂದ್ಬಿಟ್ಟಿನಿ. ಪ್ರೋಮೋ ನೋಡಿದ್ಮೇಲೆ ಪ್ರೋಮೋ ಪ್ರಕಾರ ಖಂಡಿತವಾಗ್ಲೂ ಅದನ್ನ ಸ್ಲೋ ಮೋಷನ್ ಅಲ್ಲಿ ಹಾಕಿ ನೀಟಾಗಿ ನಾವು ಗಮನಿಸಿದಾಗ ಗೊತ್ತಾಗಿದ್ದೇನೆಂದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ನಮ್ಮ ಇವ್ರನ್ನ ನಾಮಿನೇಟ್ ಮಾಡ್ತಿದ್ರು. ಯಾರನ್ನ ನಮ್ಮ ಆದ್ರೆ ಖಂಡಿತವಾಗ್ಲೂ ಅಶ್ವಿನಿ ಗೌಡ ಅವರು ರಾಶಿಕನ, ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ. ಅದೇ ರೀತಿಯಾಗಿ ಧ್ರುವಂತ್ ಅವ್ರು ಬಂದ್ಬಿಟ್ಟು ರಕ್ಷಿತನ, ರಘು ನಾಮಿನೇಟ್ ಮಾಡ್ತಾರೆ. ರಾಶಿ ಬಂದ್ಬಿಟ್ಟು ರಕ್ಷಿತಾ ಅಂಡ್ ಅಶ್ವಿನಿ ಗೌಡ ನಾಮಿನೇಟ್ ಮಾಡ್ತಾರೆ. ಕಾವ್ಯ, ರಘು, ರಕ್ಷಿತಾ ಅಂಡ್ ಧನು ಸೇಮ್ ನಾಮಿನೇಟ್ ಮಾಡ್ತಾರೆ. ಧ್ರುವಂತ್ ಅವ್ರನ್ನ ಅಶ್ವಿನಿ ಗೌಡ, ಧ್ರುವಂತ್ ಅಶ್ವಿನಿ ಗೌಡ. ಕೊನೆಯದಾಗಿ ಗಿಲ್ಲಿ ಮಾತ್ರ ರಘು, ಅಶ್ವಿನಿನ ನಾಮಿನೇಟ್ ಮಾಡ್ದೋ ಕಾಣ್ತಾ ಇದೆ. ರಘು ಅವ್ರನ್ನ, ಅಶ್ವಿನಿ ಅವ್ರನ್ನ. ಈ ಪ್ರಕಾರ ನೋಡೋದಾದ್ರೆ ಖಂಡಿತವಾಗ್ಲೂ ಇಲ್ಲಿ 2 ಓಟ್ ಬಿದ್ದಿರೋದು ಮಾತ್ರ ಕೆಲವ್ರಿಗೆ ಯಾರಿಗಂದ್ರೆ ರಾಶಿಕಾಗೆ 2 ಓಟ್ ಬಿದ್ದಿದೆ. ಯಾರು ನಮ್ಮ ಅಶ್ವಿನಿ ಗೌಡ ನಾಮಿನೇಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಗಿಲ್ಲಿ ನಾಮಿನೇಟ್ ಮಾಡಿದ್ರೆ ಅನ್ಸುತ್ತೆ. ಆ ರೀತಿ ತಗೊಂಡ್ರೆ ಅದೇ ರೀತಿಯಾಗಿ ರಘುಗೆ 2 ಓಟ್ ಬಿದ್ದಿದೆ. ಗಿಲ್ಲಿ ಮತ್ತು ಧ್ರುವಂತ್ ಅವ್ರು ನಾಮಿನೇಟ್ ಮಾಡಿದ್ದಾರೆ. ಇನ್ನು ಹೆಚ್ಚಾಗಿ ನಾಮಿನೇಟ್ ಆಗಿದ್ರು ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ. ಈ ರೀತಿ ಪ್ರಕಾರ ತಗೊಂಡ್ರೆ ರಕ್ಷಿತಾಗೆ 2 ಓಟ್ ಬಿದ್ದಿದೆ. ಬಟ್ ಪ್ರೋಮೋ ಪ್ರಕಾರ ನೋಡೋದಾದ್ರೆ 2 ಓಟ್ ಬಿದ್ದಿರೋದು ಒಂದು ರಕ್ಷಿತಾ, ಅಶ್ವಿನಿ, ಧ್ರುವಂತು, ರಾಶಿಕಾ 4 ಜನ ಆದ್ರು. ಅಶ್ವಿನಿ, ಧ್ರುವಂತು, ರಘು, ರಕ್ಷಿತಾ ಈ ಜನಕ್ಕೆ ಮಾತ್ರನೇ ಸಿಂಗಲ್ ಔಟ್ ಬಿದ್ದಿರೋದು. ಇನ್ನು ನೋಡ್ಕೊಂಡ್ರೆ ಅಲ್ಲಿ ರಾಶಿಕಾ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅವ್ರಿಗೆ 2 ಓಟ್ ಬಿದ್ದಿಲ್ಲ. ಆ ಪ್ರಕಾರ ಹೋದ್ರೆ ಸೇವ್ ಆಗ್ಬೋದು. ಬಟ್ ಇಲ್ಲಿ ಟ್ವಿಸ್ಟ್ ಇದೆ, ಏನ್ ಗೊತ್ತಾ? ಖಂಡಿತವಾಗ್ಲೂ 1 ಓಟು ಬಿದ್ದಿರೋ ಕೂಡ ನಾಮಿನೇಟ್ ಆಗ್ತಾರ ಅಂತ ಏನಾದ್ರು ಬಿಗ್ ಬಾಸ್ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಗಿಲ್ಲಿಗೂ ನಾಮಿನೇಟ್ ಆಗ್ತಾನೆ, ರಾಶಿಕಾ ನಾಮಿನೇಟ್ ಆಗ್ತಾರೆ. ಬಟ್ ಕಾವ್ಯಗೆ ಮಾತ್ರ ಇಲ್ಲಿ ಯಾರು ಒಬ್ರು ಕೂಡ ನಾಮಿನೇಟ್ ಮಾಡಿಲ್ಲ ಹೆಸರು ಇಟ್ಕೊಂಡು. ಪ್ರೋಮೋ ಪ್ರಕಾರ ನೋಡೋದಾದ್ರೆ ನನಗೆ ಮಾಹಿತಿ ಪ್ರಕಾರ ಸಿಕ್ಕಿರೋದು ಕೂಡ ಅದೇ ರೀತಿ ಇದೆ. ಆವಾಗ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಒಂದ್ ವೇಳೆ ಕಾವ್ಯನ ಯಾರು ಒಬ್ರು ಕೂಡ ನಾಮಿನೇಟ್ ಮಾಡಿಲ್ಲ ಅಂತ ಹೇಳೋದಾದ್ರೆ ಅವರು ನಾಮಿನೇಷನ್ ಇಂದ ಸೇವ್ ಆಗಿ ಲಕ್ಕ ಆಗಿ ಅವರು ಆರಾಮಾಗಿ ಟಿಕೆಟ್ ಟು ಫಿನಾಲ್ ಇಲ್ದೇನೆ ಡೈರೆಕ್ಟ್ ಆಗಿ ಫಿನಾಲ್ಗೆ ಎಂಟ್ರಿ ಕೊಡ್ತಾರೆ. ಬಟ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಏನಾದ್ರು ಬಿಗ್ ಬಾಸ್ ಮಾಡಿದ್ರೆ, ಈ ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದ್ರ, ಇನ್ನೊಂದೇನೋ ಮಾಡಿದ್ರ, ನಾಮಿನೇಷನ್ ಪ್ರಕ್ರಿಯೆ ಸರಿಗೆ ಮಾಡಿಲ್ಲ, ಏನ್ ಬೇಕಾದ್ರು ಮನೆಯಲ್ಲಿ ಬಂದ ರೂಲ್ಸ್ ಬ್ರೇಕ್ ಮಾಡಿದ್ರು. ಈಗ ಇನ್ನೊಂದು ಕಾವ್ಯಾಗಿದೆ, ನಿಮ್ಮ ಮನೆಯವರು ಬಂದ ರೂಲ್ಸ್ ಬ್ರೇಕ್ ಮಾಡಿದಕ್ಕೆ ಬಿಗ್ ಬಾಸ್ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಾರೆ ನಿಮ್ಮನ್ನ ಅಂತ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲ ಧನುಷ್ ಅವರು ಕೂಡ ಅವರ ಫ್ಯಾಮಿಲಿ ಬಂದು ತಪ್ಪು ಮಾಡಿದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತೀನಿ ಕಾವ್ಯನಂತ ಆಗ್ಬೇಕಾದ್ರೂ ಹೇಳ್ಬೋದು. ಇಲ್ಲಿ ಎಕ್ಸಾಂಪಲ್ ಆಗಿ ಕಾವ್ಯ ಹೆಸರು ಯಾರು ತಗೊಂಡಿಲ್ಲ ಅಂದ್ರೆ ರೀಸನ್ ಅದೇ ಇರುತ್ತೆ. ಏನಂತೇಳಿ ಕಾವ್ಯನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ, ಇಲ್ಲ ಡೈರೆಕ್ಟ್ ನಾಮಿನೇಷನ್ ಸೇವ್ ಮಾಡಿರ್ತಾರೆ. ಇವೆರಡಲ್ಲಿ ಯಾರೋ ಒಂದು ಆಗಿರುತ್ತೆ. ಆದ ಕಾರಣ ಸೇವ್ ಆಗಿದ್ದಾರೆ. ನಾನು ಹೇಳೋದೇನಂದ್ರೆ ಧನುವಂತೂ ನಾಮಿನೇಟ್ ಆಗಲ್ಲ, ಕ್ಯಾಪ್ಟನ್ ಆಗಿರೋ ಕಾರಣ ಅವರು ನಾಮಿನೇಟ್ ಇಂದ ಸೇವ್ ಆಗ್ತಾರೆ. ಟಿಕೆಟ್ ಡೈರೆಕ್ಟ್ ಆಗಿ ಫಿನಾಲೆಗೆ ಹೋಗಿದ್ರೆ ಅನ್ಸುತ್ತೆ. ನಾನು ಹೇಳೋದೇನಂದ್ರೆ ಬಿಗ್ ಬಾಸ್ ಏನಾದ್ರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಇನ್ನೊಂದು ಹೇಳೋ ಒಂದು ಆಳಮೂಳ ರೀಸನ್ಸ್ ಕೊಟ್ಟು ಎಲ್ಲ ನಾಮಿನೇಟ್ ಮಾಡಿದ್ರೆ ಮಾಡಬೇಕು. ಇಲ್ಲ ಸಿಂಗಲ್ ಓಟ್ ಬಂದಿರೋನ್ನ ನಾಮಿನೇಟ್ ಮಾಡಬೇಕು. ಇಲ್ಲ ಸಿಂಗಲ್ ಓಟ್ ಬಂದಿರೋ ನಾಮಿನೇಟ್ ಕನ್ಸಿಡರ್ ಮಾಡೋದೇ ಇಲ್ಲ ಅಂತ ಏನಾದ್ರು ಅಂದ್ರೆ ಖಂಡಿತವಾಗ್ಲೂ ಫಿನಾಲೆಗೆ ಕಾವ್ಯ, ಗಿಲ್ಲಿ, ಧನು ಡೈರೆಕ್ಟ್ ಆಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಂಗೆ. ಏನಕ್ಕೆ ಅಂದ್ರೆ ಅವ್ರಿಗೆ 2 ಓಟು ಬಿದ್ದಿಲ್ಲ, ಕೇವಲ 1 ಓಟ್ ಮಾತ್ರನೇ ಬಿದ್ದಿರೋ ಕಾರಣ ಅವರು ಡೈರೆಕ್ಟ್ ಆಗಿ
ಫಿನಾಲೆಗೆ ಎಂಟ್ರಿ ಕೊಡೋ ಸಾಧ್ಯತೆ ತುಂಬಾನೇ ಇದೆ. ಏನಾದರೂ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಕೊಟ್ರೆ ಮಾತ್ರ ನಾಮಿನೇಟ್ ಆಗ್ತಾರೆ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇದಾಗುತ್ತಾ ನೋಡ್ಬೇಕು. ಏನಕ್ಕಂದ್ರೆ ಆ ರೀತಿ ಮಾಡಲ್ಲ ಅನ್ಸುತ್ತೆ ಬಿಗ್ ಬಾಸ್. ಎಲ್ಲರೂ ನಾಮಿನೇಟ್ ಮಾಡ್ಬೋದು. ಧನುಷ್ ಅಂತ ಸೇವ್ ಆಗಿರ್ತಾರೆ, ಆಲ್ಮೋಸ್ಟ್ ಸೇವ್ ಆಗಿ ಅವ್ರು ಡೈರೆಕ್ಟ್ ಆಗಿ ಫಿನಾಲ್ಗೆ ಎಂಟ್ರಿ ಕೊಡ್ತಾರೆ. ಇಲ್ಲ ಗುರು, 1 ವೋಟ್ ಬಂದಿರೋ ಮಾತ್ರ ನಾಮಿನೇಟ್ ಮಾಡೋದೇ ಇಲ್ಲ ನಾವು. 2 ವೋಟ್ ಬಂದಿರೋರಿಗೆ ಅಂದ್ರೆ ಕೇವಲ 4 ಜನ ಮಾತ್ರ ನಾಮಿನೇಟ್ ಆಗ್ತಾರೆ. ರಕ್ಷಿತಾ, ರಘು, ಅಶ್ವಿನಿ, ಧ್ರುವಂತ್, ಈ 4 ಜನ ಮಾತ್ರ. ರಾಶಿಕಾ ಕೂಡ ಡಬಲ್ ವೋಟ್ ಬಂದಿಲ್ಲ. ಇನ್ನು ಮಿಕ್ಕಿರೋರು ಸೇವ್ ಆಗ್ತಾರೆ. ಆ ರೀತಿ ಬಿಗ್ ಬಾಸ್ ಮಾಡಕ್ ಬಿಡ್ತಾರ ನೋಡ್ಬೇಕು. ಒಂದಂತೂ ಸತ್ಯ, ಈಗ ನನಗನ್ಸಿರೋ ಪ್ರಕಾರ ಒಂದ್ ವೇಳೆ ಡೈರೆಕ್ಟ್ ಏನಾದ್ರು ನಾಮಿನೇಟ್ ಮಾಡಿಲ್ಲ ಧನುಷ್ ಏನಾದ್ರು ಕಾವ್ಯನ ಅಂದ್ರೆ ಫಿನಾಲೆಗೆ ಡೈರೆಕ್ಟರ್ ಎಂಟ್ರಿ ಕೊಟ್ಟಂಗೆ. ಇಲ್ಲಾಂದ್ರೆ ಧನುಷರ ಸೇವ್ ಮಾಡಿರ್ಬೋದಲ್ವಾ, ಫಿನಾಲೆ ನಾಮಿನೇಷನ್ ಸೇವ್ ಮಾಡಿರ್ಬೋದಲ್ವಾ ಕ್ಯಾಪ್ಟನ್ ಪವರ್ ಇಂದ. ಆ ರೀತಿ ಕೂಡ ಮಾಡ್ಬೋದು. ಯಾರು ಸೇವ್ ಮಾಡ್ತಾರೆ ಅಂದ್ರ ಸಿಂಪಲ್ ಆಗಿ ಅಷ್ಟೇ. ಇಲ್ಲಿಗೆ ಕಲರ್ಸ್ ಅವರು ಪ್ಲಾನ್ ಮಾಡ್ತಾರೆ. ಧನುಷ್ ಹೆಂಗೋ ಕ್ಯಾಪ್ಟನ್ ಆಗಿದ್ರೆ ಯಾರನ್ನ ಒಬ್ಬರನ್ನ ಸೇವ್ ಮಾಡು ಅಂತ ಧನುಷ್ಗೆ ಏನಾದ್ರು ಆಫರ್ ಕೊಟ್ರೆ ಖಂಡಿತವಾಗ್ಲೂ ಕಾವ್ಯನೇ ಸೇವ್ ಮಾಡ್ತಾರೆ. ಬೇರೆ ಯಾರಿಗೂ ಕೊಡಲ್ಲ. ಗಿಲ್ಲಿಗೂ ಕೊಡಲ್ಲ, ರಕ್ಷಿತಗೂ ಕೊಡಲ್ಲ, ಅಶ್ವಿನಿ ಕೊಡಲ್ಲ, ರಘು ಕೊಡಲ್ಲ. ರಘುನ ನಾಮಿನೇಟ್ ಮಾಡ್ತಾ ಇದಾರೆ ಯಾರು, ನಮ್ಮ ಧನು ಅವರು. ಈ ರಾಶಿಕರಂತೂ ಸೇವ್ ಮಾಡಲ್ಲ. ಈ ಓವರ್ ಆಲ್ ಆಗಿ ತಗೊಂಡ್ರಾಗ ಧನುಗೆ ಬೆಸ್ಟ್ ಫ್ರೆಂಡ್ ಅಂತ ಈಗಿರೋದು ಕಾವ್ಯ ಮಾತ್ರ. ಆದ ಕಾರಣ ಕಾವ್ಯನ ಸೇವ್ ಮಾಡಿರ್ಬೋದು. ಆದ ಕಾರಣ ಅವರು ಡೈರೆಕ್ಟ್ ಆಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿರ್ತಾರಂತ ಅನ್ಕೊಂಡಿದ್ದೇನೆ. ನೋಡೋಣ. ಅದೇ ರೀತಿಯಾಗಿ ಸಿಂಗಲ್ ಔಟ್ ಬಂದ್ರೆ ಕೂಡ ಆ ಓಟಲ್ಲಿ ಕೂಡ ಗಿಲ್ಲಿ ಕೂಡ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾನಂತ ಹೇಳ್ಬೋದು. ನೋಡೋಣ. ಮಧ್ಯಾಹ್ನ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಸಿಗುತ್ತೆ. ನಾನು ನಿಮಗೆ ಮೆಸೇಜ್ ಅಲ್ಲ ವಿಡಿಯೋನ ಮಾಡಿ ಹೇಳ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.